ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಏನು ಟಾಪಿಕ್ ಹೇಳ್ತಾ ಇದ್ದೇನೆಂದರೆ, ಈ ಬಿಗ್ ಬಾಸ್ ಮಂದಿ ಯಾವ ಥರ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾರೆ ಅಂತೇಳಿ ಅದ್ರ ಕುರಿತು ಒಂದು ನಿಮಗೆ ಮಾಹಿತಿಯನ್ನು ಹೇಳೋಣ ಅಂತ ತಿಳ್ಕೊಂಡಿದ್ದೇನೆ. ದಯವಿಟ್ಟು ಈ ಮಾಹಿತಿ ಹೇಳೋಕ್ಕೆ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ನನ್ನನ್ನು ಹಾಗೆ ಹುರಿದುಂಬಿಸ್ತಾ ಇರಿ. ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಿರ್ತೀನಿ. ಮುಂದುವರಿಸ್ತಾ ಅವರು ಹೇಳಿದರು, ಈ ಬಿಗ್ ಬಾಸ್ನಲ್ಲಿ ಮೊನ್ನೆ ಕಿಚ್ಚ ಸುದೀಪ್ ಸಾಹೇಬ್ರ ಜೊತೆ ವಾರದ ಕಥೆ ನಡೆದಾಗ ಕೇಳಿದರು ಕಂಟೆಸ್ಟೆಂಟ್ಸ್ಗೆ, ಹೊಸ ವರ್ಷದ ಬಗ್ಗೆ ಒಂದು ಟಾಪಿಕ್ ತಗೊಂಡ್ರು. ನೀವು ಹೊಸ ವರ್ಷನ ಯಾವ ರೀತಿ ಆಚರಣೆ ಮಾಡ್ತೀರಾ, ನೀವು ಇಷ್ಟು ವರ್ಷ ಯಾವ ಥರ ಮಾಡಿದಿರಿ, ಹೋದ ವರ್ಷ ಯಾವ ಥರ ಮಾಡಿದ್ರಿ ಅನ್ನೋ ಮಾತನ್ನು ಕೇಳಿದರು. ಅದರಲ್ಲಿ ಇವರೆಲ್ಲ ಯಾವ ಥರ ಹೇಳಿದ್ರು ಅಂದರೆ, ಇಲ್ಲ ಸರ್, ನಾವು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ವಿ, ಊಟ ಮಾಡ್ತಿದ್ವಿ, ನಾವು ಫ್ರೆಂಡ್ಸ್ ಜೊತೆ ಹೊರಗಡೆ ಇದ್ವಿ, ಅಲ್ಲಿದ್ವಿ, ಇಲ್ಲಿದ್ವಿ ಅಂತ ಇವ್ರು ಹೇಳಿದರು. ಇವ್ರ ಪ್ರಕಾರ ಹೇಳೋದೇ ಬೇರೆ. ಇವರೆಲ್ಲ ಬರೀ ಪಾರ್ಟಿ ಮಾಡೋದು, ಡ್ಯಾನ್ಸ್ ಮಾಡೋದು, ತಿನ್ನೋದು, ಅದೆಲ್ಲ ಇವ್ರ ಕತೆ ಆಯಿತು. ಇವ್ರು ಹೇಳೋದು, ಈ ರಜತ್ ಆಗಲಿ, ಇವರು ಉಗ್ರಂ ಮಂಜವರಾಗಲಿ, ಭಯ್ಯ ಅವ್ರು ಏನು ಹೇಳ್ತಾರೆ, ಇಲ್ಲ ಸರ್, ನಾನು ಫ್ರೆಂಡ್ ಜೊತೆ ಇದ್ದೆ, ಹೊರಗಡೆ ಇದ್ದೆ, ನಾನು ಪಾರ್ಟಿ ಮಾಡ್ತಿದ್ದೆ, ಜಾಲಿ ಮಾಡ್ತಿದ್ದೆ ಅಂತ ಇವರು ಹೇಳಿದರು. ಇವರು ಗೌತಮಿ ಅವರು. ತ್ರಿವಿಕ್ರಮ್ ಕೂಡ ಅದೇ ಸಾಲನ್ನೇ ರಿಪೀಟ್ ಮಾಡಿದರು. ಇವರೆಲ್ಲ ಹೇಳೋ ಪ್ರಕಾರ ಹೊಸ ವರ್ಷದ ಆಚರಣೆ ಅಂದರೆ ಬರೀ ಪಾರ್ಟಿ ಮಾಡೋದು, ಜನರ ಜೊತೆ ಬೆರೆಯೋದೇನಿಲ್ಲ, ಫ್ಯಾಮ್ಲಿ ಜೊತೆ ಬೆರೆಯೋದೇನಿಲ್ಲ, ಹೊರಗಡೆ ಬರೆ ಏನು ಊಟ ಮಾಡಿದ್ರು, ಏನು ಪಾರ್ಟಿ ಮಾಡಿದ್ರು, ಏನು ಆಚರಣೆ ಮಾಡಿದ್ರು ಮನೆಯಲ್ಲಿ ಮಾಡಿದ್ರೂ ಚೆಂದ. ಇವ್ರ ಪ್ರಕಾರ ಡ್ಯಾನ್ಸ್ ಮಾಡೋದು, ಹಾಡು ಹಾಡೋದು, ಕುಣಿಯೋದು, ಕುಡಿಯೋದು, ತಿನ್ನೋದು, ಮಜಾ ಮಾಡೋದು ಹೊಸ ವರ್ಷ. ಅವ್ರ ಪ್ರಕಾರ ಇದೆ ಹೊಸ ವರ್ಷದ ಆಚರಣೆ. ಈಗ ನಾವು ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದು. ಈಗ ನೋಡಿ, 2024 ಮುಗೀತು. ಅದರಲ್ಲಿ ಏನೇ ಸಿಹಿ ಕಹಿ ಇದ್ದರೂ ಮರೆತು 2025ರಲ್ಲಿ ಒಳ್ಳೆ ದಿನಗಳು ಬರಲಿ, ಒಳ್ಳೆ ಹೊಸ ವರ್ಷ ನಮಗೆ ಹೊಸ ಹರ್ಷ, ಹೊಸ ಹುಮ್ಮಸ್ಸನ್ನು ತರಲಿ ಅಂತೇಳಿ ನಾವು ಬೇಡ್ಕೋಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವ ಮನೆಯಲ್ಲಿ ಪೂಜೆ ಮಾಡಿ. ಆದರೆ ಅವ್ರು ಹೇಳೋದೇ ಬೇರೆ. ಆದರೆ ಚೈತ್ರ ಕುಂದಾಪುರವರ ವಿಷಯಕ್ಕೆ ಬಂದಾಗ ಅವ್ರು ಏನು ಹೇಳಿದ್ರು ಗೊತ್ತಾ, ಇಲ್ಲ ಸರ್, ನಾವು ಈ ಥರ ಎಲ್ಲ ಪಾರ್ಟಿ ಗೀಟಿ ಆ ಥರ ಎಲ್ಲ ಮಾಡಲ್ಲ, ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಹೊಸ ವರ್ಷವನ್ನು ಆಚರಣೆ ಮಾಡೋದು, ನಾವು ಹೊಸ ವರ್ಷವನ್ನು ಮಾಡೋದೇ ಯುಗಾದಿ ಹಬ್ಬದಂದು, ಆ ಥರ ಹೇಳಿದರು. ನೋಡಿ, ಇವ್ರು ಕರೆಕ್ಟಾಗಿ ಹೇಳಿದ್ರಿ. ಹಿಂದೂ ಸಂಪ್ರದಾಯದ ಪ್ರಕಾರ ಅಂತಲ್ಲ, ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಭಾರತದಲ್ಲಿ ಹೆಚ್ಚಾಗಿ ಒಂದು 4 ಸ್ಟೇಟ್ಗಳಲ್ಲಿ ಹೊಸ ವರ್ಷವನ್ನು ಯುಗಾದಿ ಅಂದು ಆಚರಣೆ ಮಾಡ್ತಾ ಇದ್ದಾರೆ. ಆ ಹೊಸ ವರ್ಷಗಳಲ್ಲಿ ಯಾವ ರೀತಿ ಇರುತ್ತಂದರೆ, ಇಲ್ಲಿ ನೋಡಿ, ಮೊದಲು ಭಾರತದಲ್ಲಿ ಯಾವ್ಯಾವ ಸ್ಟೇಟ್ನಲ್ಲಿ ಯುಗಾದಿಯನ್ನು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತಾರೆ ಅಂದರೆ, ಭಾರತದ ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ ಹಾಗೂ ಗೋವಾ. ನೋಡಿ, ಗೋವಾಗಳಲ್ಲೂ ಯುಗಾದಿಯನ್ನು ಹೊಸ ವರ್ಷ ಅಂತೇಳಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ಈ ಯುಗಾದಿ ಬರುತ್ತೆ. ಹಿಂದೂಗಳಿಗೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಈ ಯುಗಾದಿ ಹೇಳುತ್ತೆ. ಈ ದಿನದಲ್ಲಿ ಸಾಂಪ್ರದಾಯಿಕವಾಗಿ ವರ್ಣರಂಜಿತ ರಂಗೋಲಿಗಳನ್ನು ಮನೆಗಳಲ್ಲಿ, ಮನೆ ಅಂಗಳದಲ್ಲಿ ಹಾಕಿ, ಮನೆ ಬಾಗಿಲಿಗೆ ಒಳಗೆ ಹೊರಗೆ ತೋರಣಗಳನ್ನು ಕಟ್ಟಿ, ತೋರಣಗಳಂದರೆ ಮಾವಿನ ಎಲೆಗಳಿಂದ, ಹೂಹಾರಗಳಿಂದ ಮನೆಯನ್ನು, ಬಾಗಿಲುಗಳನ್ನು ಅಲಂಕಾರ ಮಾಡಿ, ಎಣ್ಣೆ ಸ್ನಾನ ಮಾಡಿ, ದಾನ ಧರ್ಮ ಮಾಡುವುದು ಹಾಗೂ ಮನೆಯಲ್ಲಿ ಎಳ್ಳು, ಬೆಲ್ಲ ಹಾಗೂ ವಿವಿಧ ರೀತಿಯ ಬೆರೆಸಿದ ಸಿಹಿ ತಿಂಡಿ ಮಾಡಿ ಕುಟುಂಬದವರೊಂದಿಗೆ, ಸಹಪಾಠಿಗಳೊಂದಿಗೆ, ಬೀಗರೊಂದಿಗೆ ಪರಸ್ಪರ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿ ಹೊಸ ವರ್ಷ ಆಚರಣೆ ಮಾಡಿಕೊಳ್ತಾರೆ. ವಿವಿಧ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ. ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಳ್ತಾರೆ. ಹೊಸ ವರ್ಷದ ಉಡುಗೆ ತೊಡುಗೆಗಳನ್ನು ತೊಟ್ಟು ಸಂಭ್ರಮದಿಂದ, ಸಡಗರದಿಂದ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ತಾರೆ ಏನ್ರಿ. ಭೂತಕಾಲ ತೊರೆದು ಭವಿಷ್ಯತ್ನಲ್ಲಿ ಒಳ್ಳೆಯ ದಿನಗಳು ಬರಲಿ, ಒಳ್ಳೆಯ ಆರಂಭ ಆಗಲಿ ಅಂತೇಳಿ ಹಾರೈಸ್ಕೊಳ್ತಾರೆ ಒಬ್ರಿಗೊಬ್ಬರು. ಇದು ಹೊಸ ವರ್ಷದ ಆಚರಣೆ ಅಂದರೆ, ಯುಗಾದಿ ಅಂದರೆ. ಆದರೆ ಈಗ ನಡೀತಾರಿದ್ದೇವೆ, ಈಗೆಲ್ಲ ಯಾವ ಥರ ಇದೆ ರೀ, ಬರೀ ಡ್ಯಾನ್ಸ್ ಮಾಡೋದು, ಕೆಕ್ಕೆ ಹಾಕೋದು, ಕುಣಿಯೋದು, ಏನೇನೋ ನೀವು ನೋಡ್ತಿರ್ತೀರಲ್ಲ. ನೋಡಿ, ಇವತ್ತು ರಾತ್ರಿ 12 ಗಂಟೆಗೆ ನೋಡಿ, ಇವತ್ತು ಹೊಸ ವರ್ಷದ ಆಚರಣೆ ಯಾವ ಥರ ಇರುತ್ತೆ. ಪಟಾಕಿ ಹೊಡಿಯೋದು, ಕುಡಿಯೋದು, ತಿನ್ನೋದು, ಎಗರಾಡೋದು, ತಿರುಗಾಡೋದು, ಕುಣಿದಾಡೋದು, ಫುಲ್ ಮಜಾ ಮಾಡೋದು, ತೇಲಾಡೋದು, ತೂರಾಡೋದು, ಇದೇ ಹೊಸ ವರ್ಷ ಆಗಿಬಿಡುತ್ತೆ.
ಅದೆಲ್ಲ ನಮ್ಮ ಭಾರತೀಯ ಸಂಪ್ರದಾಯ ಅಲ್ಲ ರೀ. ಈಗ ಮಾಡ್ತಿರೋ ಹೊಸ ಆಚರಣೆ ಇದೇನು ಜನವರಿಯಲ್ಲಿ ಮಾಡ್ತೀವಲ್ಲ, ಅದು ಹೊಸ ವರ್ಷದ ಆಚರಣೆ ಅಲ್ಲ. ನಮಗಿರೋದೇ ಯುಗಾದಿ ಹಬ್ಬದ ಹೊಸ ವರ್ಷದ ಆಚರಣೆ. ಈಗಿರೋ ಜನವರಿ ಹೊಸ ವರ್ಷದ ಆಚರಣೆ ಆಗಿದೆ ಗೊತ್ತಾ? ಇದು ಫಾರಿನ್ ಆಚರಣೆ ಮಾಡುವಂಥದ್ದು, ಕ್ರಿಶ್ಚಿಯನ್ ಏರೋ ಪ್ರಕಾರ ಮಾಡುವಂಥ ಹೊಸ ವರ್ಷದ ಆಚರಣೆ. ನಮ್ಮ ಭಾರತದ ಆಚರಣೆಗೆಲ್ಲ ಹೋಗ್ಬಿಟ್ಟಿದೆ ಬಿಡಿ. ಈಗೆಲ್ಲ ನಡೆಯೋದು ಕ್ರಿಶ್ಚಿಯನ್ ಏರೋ ಆಚರಣೆನೇ ಹೊಸ ವರ್ಷ ಅಂದರೆ. ಇವೆಲ್ಲ ಭಾರತದಲ್ಲಿ ಸಾಂಸ್ಕೃತಿಕ ಮತ್ತು ಏನು ನಮ್ಮ ವೈಭವಗಳನ್ನು ಮರೆತು ಬಿಟ್ಟಿದ್ದೀವಿ. ಈಗೆಲ್ಲ ನಮಗೆಲ್ಲ ಜಾಲಿ ರೈಡ್ಸು, ಜಾಲಿ ಲೈಫ್ಸು, ಜಾಲಿಯಾಗಿರುವಂಥದ್ದು ಬೇಕು. ನಮ್ಮ ಸಂಸ್ಕೃತಿ ಬೇಡ ನೋಡಿ. ಹಿಂದೂ ಸಂಸ್ಕೃತಿ ಪ್ರಕಾರ ಅಥವಾ ಭಾರತೀಯ ಸಂಸ್ಕೃತಿ ಪ್ರಕಾರ ಯುಗಾದಿಯಲ್ಲಿ ಹೊಸ ವರ್ಷ ಆಚರಣೆ ಮಾಡ್ತೀವಲ್ಲ, ಮನೆ ಮಂದಿ ಎಲ್ಲ ಜೊತೆ ಇದ್ಕೊಂಡು ಮನೆಯಲ್ಲಿ ಹಬ್ಬದ ಆಚರಣೆಯನ್ನು ಸಡಗರದಿಂದ ಮಾಡಿ, ಮನೆ ತೋರಣ ಕಟ್ಟಿ, ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ, ವಿವಿಧ ರೀತಿಯ ಸಿಹಿ ಖಾದ್ಯಗಳನ್ನು ಮಾಡಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಹೊಸ ವರ್ಷವನ್ನು ಕರೆ ಮಾಡ್ಕೊಳ್ತೀವಲ್ಲ, ಅದ್ರ ಹೊಸ ವರ್ಷ ಇದೇನ್ರಿ. ಹೊರಗಡೆ ಹೋಗಿ ಪಾರ್ಟಿ ಮಾಡಿಕೊಂಡು ಮನೆಯಲ್ಲಿ ಹೆಣ್ಮಕ್ಳು ಉಪವಾಸನೋ ಸಿಕ್ಕಿದ್ದು ಊಟ ಮಾಡಿಕೊಂಡು ಮಲಗ್ತಿರ್ಬೇಕಾದ್ರೆ ನಾವು ಹೊರಗಡೆ ಹೋಗಿ ಪಾರ್ಟಿ ಮಾಡಿದೆ, ಜಾಲಿ ಮಾಡಿದೆ, ಎಂಜಾಯ್ ಮಾಡಿದೆ ಅಂದರೆ ಇದು ಸಂಸ್ಕೃತಿ ತೋರಿಸಲ್ಲ ಬಿಡಿ. ನಮ್ಮ ಸಂಸ್ಕೃತಿನೇ ಅಂದರೆ ಹೆಂಡತಿ ಮಕ್ಕಳು, ತಂದೆ ತಾಯಿ, ಗಂಡ ಹೆಂಡತಿ, ಅಜ್ಜ ಅಜ್ಜಿ, ತಾತ ಈ ಎಲ್ಲರೂ ಸೇರಿ ಆಚರಣೆ ಮಾಡ್ದೇ ಅದು ಹೊಸ ವರ್ಷ. ಈ ಎಲ್ರಿಗೂ ಹೊಸ ವರ್ಷ ಒಳ್ಳೇದಾಗಬೇಕಲ್ವಾ? ಆ ರೀತಿಯಾಗಿ ನೋಡಿ, ನಿಮಗೆ ಈಗ ನಡೀತಿರೋದೇ ಹೊಸ ವರ್ಷನೇ ಅಂದರೆ ಜನವರಿಯಲ್ಲಿ ಬಿಡಿ. ಈಗ 3/4% ನಡೀತಿರೋದೇ ಈ ಥರ. ಅದಕ್ಕೆ ಯಾರೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಆಗಲಿ ವೀಕ್ಷಕರೇ, ನೋಡಿ ದಯವಿಟ್ಟು ನಾನೇನು ಹೊಸ ವರ್ಷದ ಬಗ್ಗೆ ಏನು ನಿಮಗೆ ತಿಳಿಸಿದ್ದೀನಲ್ಲ, ಅದರಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅದನ್ನು ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಫ್ರೆಂಡ್ಸ್ಗೆ, ಗ್ರೂಪ್ಸ್ಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಅಂತ ಹೇಳ್ತಾ ನಾನು ಈ 2 ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ. ಪ್ರೀತಿಯ ವೀಕ್ಷಕರೇ, ಯಾವುದೇ ಆಡಂಬರಗಳಿಗೆ ಹೋಗದೆ ಶಾಂತಿಯುತವಾಗಿ ಮನೆಯವರೆಲ್ಲರೊಂದಿಗೆ ಸೇರಿ ಸಂಭ್ರಮದಿಂದ ಹೊಸ ವರ್ಷವನ್ನು ಆಚರಣೆ ಮಾಡಿ, ಬೀದಿಗಳಲ್ಲಿ ರಸ್ತೆಗಳಲ್ಲಿ ತೂರಾಡೋದು, ಎಗರಾಡೋದು, ಪಟಾಕಿ ಸಿಡಿಸೋದು ಅದು ಇದು ಸ್ವಲ್ಪ ಸಮಂಜಸ ಅಲ್ಲ ಅಂತೇಳಿ ನನಗೆ ತೋರಿಸ್ತಾ ಇದ್ದೆ. ನಾನು ಅದನ್ನು ನಿಮ್ಗೆ ತಿಳಿಸಿದ್ದೇನೆ. ಉಳಿದಂಗೆ ನಿಮಗೆ ಯಾವ ಥರ ಬರ್ತೋ ಆ ಥರ ಆಚರಣೆ ಮಾಡಿಕೊಳ್ಳಿ. ಮತ್ತೊಮ್ಮೆ ಕರ್ನಾಟಕದ ಎಲ್ಲ ಜನತೆಗೆ ಹಾಗೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬರ್ಸ್ ಹಾಗೂ ವಿಡಿಯೋ ನೋಡೋರಿಗೆ ಹೊಸ ವರ್ಷವು ಒಳ್ಳೆಯದಾಗಲಿ, ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತೇಳಿ ನಾನು ಆ ದೇವರಲ್ಲಿ, ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನಿಂದ ಎಲ್ಲರ ಜೀವನ ಹಸನಾಗಲಿ, ಹಸಿರಾಗಲಿ, ಅವರ ಬೇಡ್ಕೊಳ್ಳುವಂಥ ಎಲ್ಲ ಪ್ರಯತ್ನಗಳು, ಎಲ್ಲ ಆಸೆಗಳು ಈಡೇರಲಿ. ನನ್ನ ವೀಕ್ಷಕರು ಅಥವಾ ನನ್ನ ಕರ್ನಾಟಕದ ಜನ ಎಲ್ಲ ಈ ವರ್ಷದಲ್ಲಿ ಹಳೆಯದೆಲ್ಲ ತೊಲಗಿ 2024ರ ಕಹಿಗಳೆಲ್ಲ ತೊಲಗಿ 2025ರಿಂದ ಈಚೆ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಸುಖ ಶಾಂತಿ ನೆಮ್ಮದಿ ಆಗಲಿ, ಎಲ್ಲ ಅವ್ರಿಗೆ ಬೇಡಿದ್ದೆಲ್ಲ ಸಿಗಲಿ ಅಂತೇಳಿ ಹೇಳ್ತಾ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ.